ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ರಾಜ್ ಕವನಾಜಿವೈ. ನನ್ನ ಈ ವಿಡಿಯೋದಲ್ಲಿ ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟದಲ್ಲಿ 1 ಡೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಹಾಗೆ ಲೆಕ್ಚರ್ಸ್ಗಳು ಮತ್ತು ಸ್ಕಾಲರ್ಸ್ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಾಲ್ಗೊಂಡಿದ್ರು. ಪ್ರತಿಯೊಬ್ಬರಿಗೂ ಗ್ಲೌಸ್ಗಳನ್ನು ತರಿಸಿ ಕೆಲಸಕ್ಕೆ ಅಂತ ಕರ್ಕೊಂಡು ಹೋದ್ರು. ಆದರೆ ಫ್ರೆಂಡ್ಸ್, ಇಲ್ಲಿ ಈ ಕೆಲಸಗಳನ್ನು ಮಾಡೋದಕ್ಕೆ ಅಂತಲೇ ವರ್ಕರ್ಸ್ನು ಕೂಡ ಇಟ್ಟಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಸ್ವಚ್ಛತೆಯ ಬಗ್ಗೆ ಒಂದು ಅರಿವಿರಲಿ ಅನ್ನೋದಕ್ಕೋಸ್ಕರ ಇವತ್ತಿನ ಒಂದು ಕಾರ್ಯವನ್ನು ಮಾಡಿದ್ದಾಗಿತ್ತು. ಆದರೆ ಇವರೆಲ್ಲ ಫ್ರೆಂಡ್ಸ್ ನನ್ನ ರೂಮ್ಮೇಟ್ಸ್ ಇವರು. ನಾನು ಹಿಂದಿನ ದಿವಸ ಒಂದು ಮಾತು ಹೇಳಿದ್ದೆ, ಪ್ರತಿಯೊಬ್ಬರು ಒಂದೊಂದೇ ಕಸ ಎತ್ತಿದ್ರು ಇಡೀ ಯೂನಿವರ್ಸಿಟಿ ಬರೀ ಒಂದು ತಾಸಲ್ಲೇ ಕ್ಲೀನ್ ಆಗುತ್ತೆ ಅಂತ. ಅದನ್ನೇ ಮೋಟಿವ್ ಆಗಿ ಇಟ್ಕೊಂಡು ನಮ್ಮ ರೂಮ್ಮೇಟ್ಸ್ ಹುಡುಗಿರು ಒಂದೊಂದೇ ಕಸನ ಇಡೀ ದಿನಾನು ಯೂನಿವರ್ಸಿಟಿ ತುಂಬ ಇಟ್ಕೊಂಡು ಓಡಾಡಿದ್ದಾರೆ. ಹಾಗೆ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಫ್ರೆಂಡ್ಸ್ಗಳನ್ನೆಲ್ಲ ಮಾತಾಡ್ಸ್ಕೊತ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊತ ಹೊರಟಿವಿ. ಅವರು ತುಂಬ ಚೆನ್ನಾಗಿ ಪ್ರತಿಯೊಂದು ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊತಾನೆ ಕ್ಲೀನ್ ಮಾಡ್ಕೊತ ಸಖತ್ತಾಗಿ ಎಂಜಾಯ್ ಮಾಡಿದರು. ಮತ್ತು ಎಲ್ಲ ಟೀಚರ್ಸ್ಗಳು ಲೆಕ್ಚರ್ಸ್ಗಳು ಕೂಡ ಪ್ರತಿಯೊಬ್ಬರು ಪಾಲ್ಗೊಂಡಿದ್ರು. ಹಾಗೆ ಅಲ್ಲಿಂದ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ತನಕನೂ ಕ್ಲೀನ್ ಮಾಡ್ಕೊತಾನೆ ಹೊರಟಿವಿ. ಅಲ್ಲಿ ಹಾಗೆ ಸೈನ್ಸ್ ಡಿಪಾರ್ಟ್ಮೆಂಟ್ನವರು, ಕಾಮರ್ಸ್ ಡಿಪಾರ್ಟ್ಮೆಂಟ್ನವರು, ಕನ್ನಡ, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ವರ್ಕ್ ಮಾಡಿದರು. ಹಾಗೆ ಕೆಲಸ ಮಾಡ್ತಿರುವಾಗಲೇ ಫಿಸಿಕಲ್ ಡಿಪಾರ್ಟ್ಮೆಂಟಿನ ಅದೆಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಜೇನ್ ಕೂಡ ಹೊಡಿತು. ಪಾಪ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡೋದ್ರು. ಬಟ್ ಅದ್ರ ಕ್ಲಿಪ್ಸ್ಗಳನ್ನು ಇಲ್ಲಿ ಹಾಕೋಕ್ಕಾಗಿಲ್ಲ. ಕ್ಲೀನಿಂಗ್ ಎಲ್ಲ ಆದಮೇಲೆ ಇದೇ ಇದೆಯಲ್ಲ ಊಟಕ್ಕೆ ಅಂತ ಕಾನ್ವೊಕೇಶನ್ ಹಾಲಿಗೆ ಹೋಗಿ ನಿಂತೀವಿ ಫ್ರೆಂಡ್ಸ್. 1-2 ನಿಮಿಷದಲ್ಲೇ ಇಡೀ ಕಾನ್ವೊಕೇಶನ್ ಹಾಲೇ ತುಂಬೋಗಿತ್ತು. ಎಲ್ಲರೂ ಊಟಕ್ಕೆ ಅಂತ ನುಗ್ಲು. ಅಂಥದ್ರಲ್ಲೂ ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡೆ. ಮಳೆನೂ ಬರ್ತಾ ಇತ್ತು. ಹಾಗೆ ಅಂತೂ ಊಟ ತಟ್ಟೆ ಅಂತೂ ಸಿಕ್ತು. ಎಲ್ಲ ಗುದ್ದಾಡಿಕೊಂಡು ಎದ್ದಾಡಿಕೊಂಡು ಅಂತೂ ಊಟ ಹಾಕಿಸ್ಕೊಂಡು ಹೊರಟಿವಿ. ಎಲ್ಲರೂ ಸುಸ್ತಾಗಿರೋದಕ್ಕೋಸ್ಕರ ಯಾರು ಕೂಡ ಈ ಕಡೆ ಕ್ಯಾಮ್ರಾ ಕಡೆ ಲಕ್ಷಣ ಇಲ್ದಂಗೆ ಊಟ ಉಣ್ತಾಯಿದ್ರು. ಸೊ ಅಂತೂ ಊಟ ಸ್ಟಾರ್ಟ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಅಲ್ಲಿಂದ ಹಾಸ್ಟೆಲ್ ಕಡೆ ನನ್ನೆಲ್ಲ ಫ್ರೆಂಡ್ಸ್ನ ಕರ್ಕೊಂಡು ಹೊರಟೆ. ಫ್ರೆಂಡ್ಸ್, ನನ್ನ ಈ ವ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.